ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಹುಣಸಗಿ ತಾಲೂಕಿನ ಕೋಳಿಹಾಳ ಮತ್ತು ಇಸಾಂಪುರದಲ್ಲಿ ನಡೆದ ಪ್ಲಾಸ್ಟಿಕ್ ಮುಕ್ತ ಜಾಗೃತಿ ಅಭಿಯಾನ ಜಿಲ್ಲಾ ಕಾನೂನು ಪ್ರಾಧಿಕಾರದ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಸುರಪುರ ನ್ಯಾಯಾಲಯದ ವಕೀಲರಾದ ಶ್ರೀಯುತ ಮಲ್ಲಿಕಾರ್ಜುನ್ ತಳ್ಳಳ್ಳಿ ಹಾಗೂ ಹನುಮಂತರಾಯ ಕುಪ್ಪ ಅಲ್ಲದೆ ಪ್ರೌಢಶಾಲೆಯ ಪ್ರಧಾನ ಗುರುಗಳಾದ ಶ್ರೀಯುತ ಎಸ್ ಬಾಕ್ಲಿ ಹಾಗೂ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳಾದ ಶ್ರೀಯುತ ಸಾಹೇಬ್ ಗೌಡ ಪಾಟೀಲ್ ಹಾಗೂ ಕ್ಲಸ್ಟರ್ನ ಸಿಆರ್ಪಿಗಳಾದ ಶ್ರೀಯುತ ಶಿವಾನಂದ ತೋಟದ ಹಾಗೂ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಭೀಮಣ್ಣ ಸರ, ಶರಣಗೌಡ ಸರ ಹಾಗೂ ಶಾಲೆಯ ಶಿಕ್ಷಕರು ಮಕ್ಕಳು ಭಾಗವಹಿಸಿದ್ರು. ವರದಿ ಹನುಮಂತ ದೊರೆ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಇನ್ನೋರ್ವ ನಮ್ಮ ಸುರಪುರ ತಾಲೂಕಿನ ಇನ್ನೋರ್ವ ವಕೀಲರು ಮತ್ತು ಹಿರಿಯರಾಗಿರುವಂತಹ ಶ್ರೀಯುತ ಹನುಮಂತರಾಯ ಕುಪ್ಪಿ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಸಮಸ್ತ ಪರವಾಗಿ ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ಎಲ್ಲ ಶಿಕ್ಷಕರ ಪರವಾಗಿ ಅವರನ್ನು ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರದ ಸಮಿತಿಯ ಸದಸ್ಯರಾಗಿರುವ ಅಭಿಯಾನಕ್ಕೆ ಸಂಪೂರ್ಣ ಒಂದು ಸಹಕಾರ ಕೊಟ್ಟಿದ್ದೀರಿ ಮತ್ತು ಗ್ರಾಮಸ್ಥರದ್ದು ಕೂಡ ಅಷ್ಟೇ ಒಂದು ಜವಾಬ್ದಾರಿ ಇದೆ. ಯಾಕಂದ್ರೆ ನಾವು ಮಕ್ಕಳಲ್ಲಿಂದ ನಾವು ಕಲಿತಕ್ಕಂಥದ್ದು ಬಹಳ ಮಹತ್ವ ಇದೆ. ಮಕ್ಕಳಲ್ಲಿಂದನೇ ನಾವು ಈಗ ತಂದೆ ತಾಯಿ ಕಲಿತಕ್ಕಂಥ ಕಾಲ ಬಂದಿದ್ದೀವಿ. ಯಾಕಂದ್ರೆ ನಾವು ಏನ್ ಮಾಡ್ತೀವಿ ಅಂತಕ್ಕಂಥದ್ದು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ನಾವು ಒಂದು ಸಂಸಾರಿಕ ಜವಾಬ್ದಾರಿ ಹೊತ್ತವರು ನಾವು ಹೆಂಗಿರ್ಬೋದು ಅಂತಂದ್ರೆ ಕೆಲವೊಂದು ಟೈಮ್ನಲ್ಲಿ ನಮ್ಮ ಮಕ್ಕಳ ಪ್ರೌಢಾವಸ್ಥೆಯಲ್ಲಿ ನೀವೆಲ್ಲನೂ ಕೂಡ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ತಂದೆ ತಾಯಿ ಅಂದಿರು ಮತ್ತು ಬಂಧು ಬಳಗದರ ಯಾರೇ ಇದ್ರೂ ಕೂಡ ಪ್ಲಾಸ್ಟಿಕ್ ಇಂದ ಮುಕ್ತವಾದ ಗಾಳಿ ಪರಿಸರದಿಂದ ನಾವು ಆರೋಗ್ಯವನ್ನು ರಕ್ಷಿಸಿ ಸದೃಢವಾಗಿ ಇರಲಿಕ್ಕೆ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಅನ್ನು ಮುಕ್ತ ಆಗಲಿ ಅಂತಕ್ಕಂಥ ಈ ಒಂದು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಬಳಿಯಾಳ ಗ್ರಾಮದ ಸಮಸ್ತ ಮತ್ತು ಶಾಲಾ ಶಿಕ್ಷಕ ವರ್ಗದವರಿಗೆ ಮತ್ತು ಶಾಲಾ ಮಕ್ಕಳಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಯುತ ಮಲ್ಲಿಕಾರ್ಜುನ್ ತಳ್ಳಳ್ಳಿ ವಕೀಲ ಸಾಹೇಬರಿಗೆ ನನ್ನ ಹಾಗೂ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ಈಗ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡಿರುವಂಥ ಇನ್ನೊಂದು ನಮ್ಮ ಸುರಪುರ ತಾಲೂಕಿನ ವಕೀಲರಾಗಿರುವಂಥ ಶ್ರೀಯುತ ಹನುಮಂತರಾಯ ಕುಪ್ಪಿ ಸರ್ ಅವರು ಕೂಡ ಈ ಅಭಿಯಾನದ ಕುರಿತಾಗಿ ತಮ್ಮೆರಡ ನುಡಿಗಳನ್ನು ಅದಕ್ಕಿಂತ ಅವರಲ್ಲಿ ಕೂಡ ವಿನಂತಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಬಾಲ್ಯ 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 ಅಂತಂದೆ ನೀ ಯಾವ್ದ್ರ ಈ ಅಭಿಯಾನದ ಪ್ಲಾಸ್ಟಿಕ್ ಅಭಿಯಾನ ಈ ಒಂದು ಅಭಿಯಾನದ ಕುರಿತಾಗಿ ನಮ್ಮ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂಥ ಶ್ರೀಯುತ ಒಂದೆರಡು ಮಾತನಾಡಿದ್ದಾರೆ. ಈ ಒಂದು ಸಂಕಲ್ಪವನ್ನ ನಾವು ಎಲ್ಲರೂ ಮಾಡಬೇಕು. ನಮ್ಮೆಲ್ಲ ಸಮುದಾಯನೂ ಸಹ ಇದರಲ್ಲಿ ಬಳಸುವಕ್ಕೂ ಪ್ಲಾಸ್ಟಿಕ್ ಇಂದನೇ ನಮ್ಮ ದಿನನಿತ್ಯದ ಜೀವನ ಪಟ್ಟಣಗಳು ಸಹ ಬಹುಶಃ ನಾವೆಲ್ಲರೂ ಸಂಕಲ್ಪ ಮಾಡ್ತೀವಿ. ಜೊತೆಗೆ ಸರ್ಕಾರನೂ ಅದರಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಕೋಳಿಯಾಳ ಪ್ರೌಢಶಾಲೆಯ ಮತ್ತು ಕೋಳಿಯಾಳ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳು ಕೂಡ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಎಲ್ಲ ಪ್ರೌಢಶಾಲೆಯ ಮತ್ತು ಪ್ರಾಥಮಿಕ ಶಾಲೆಗಳ ಎಲ್ಲ ಶಿಕ್ಷಕ ವೃಂದ ನಮ್ಮ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಅಭಿಯಾನದ ಕೇಂದ್ರ ಬಿಂದುಗಳು, ಈ ಅಭಿಯಾನ ಪ್ರತಿಯೊಂದು ಹಳ್ಳಿಗಳಿಗೆ ಸಂದೇಶವನ್ನು ತಲುಪಿಸುವ ಸಲುವಾಗಿ ನೀವೆಲ್ಲರೂ ಕೂಡ ಕೈ ಜೋಡಿಸಿದ್ರಿ. ಎಲ್ಲ ವಿದ್ಯಾರ್ಥಿನಿಯರು ನಿಮ್ಮಿಂದ ಈ ಒಂದು ಸಂದೇಶ, ಪ್ಲಾಸ್ಟಿಕ್ ಮುಕ್ತ ಅಭಿಯಾನದ ಸಂದೇಶ ಎಲ್ಲ ಗ್ರಾಮಗಳಿಗೆ ಪಸರಿಸುವಂತಾಗಬೇಕು. ನೀವೆಲ್ಲರೂ ಕೂಡ ಕೇಂದ್ರ ಬಿಂದುಗಳಾಗಿದ್ದೀರಿ. ಅದನ್ನು ಕೂಡ ನಿಮ್ಮನ್ನು ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದಾನೆ.
ಆತ್ಮೀಯರೇ, ನಾವೆಲ್ಲ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಎಲ್ಲ ವಿದ್ಯಾರ್ಥಿನಿಯರಿಗೆ ಒಂದು ಸಂದೇಶವನ್ನು ತಲುಪಿಸುವ ಸಲುವಾಗಿ, ಎಲ್ಲ ಪ್ರತಿ ಗ್ರಾಮಗಳಿಗೆ ಈ ಒಂದು ಅಭಿಯಾನದ ಸಂದೇಶವನ್ನು ತಲುಪಿಸುವ ಸಲುವಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಹಳ್ಳಿಯಿಂದ ದೇಶ ಯಾವ ರೀತಿ ಅಭಿವೃದ್ಧಿ ಅಂತ ನಾವು ಘೋಷಣೆಯನ್ನು ಮಾಡ್ತೇವೆ. ಹಳ್ಳಿಯಿಂದ ಈ ಅಭಿಯಾನ ಪ್ರಾರಂಭಗೊಳ್ಳಬೇಕಾಗಿದೆ. ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಪ್ರಾರಂಭಗೊಳ್ಳಬೇಕಾಗಿದೆ. ಬಂಧುಗಳೇ, ಎಲ್ಲ ಕೋಳಿಯ ಗ್ರಾಮಸ್ಥರು ಅರಿತುಕೊಳ್ಬೇಕು ಮತ್ತು ಮನವರಿಕೆ ಮಾಡಿಕೊಳ್ಬೇಕು. ಇಂದಿನಿಂದ ಈಗಾಗಲೇ ನಾವು ಪ್ಲಾಸ್ಟಿಕ್ ಮುಕ್ತ ಅಭಿಯಾನವನ್ನ ಸಾಕಷ್ಟು ಕಾನೂನು ಸೇವೆಗಳ ಪ್ರಾಧಿಕಾರದವರು ಮಾಡಿದ್ದಾರೆ. ಪ್ರತಿ ವರ್ಷನೂ ಕೂಡ ಮಾಡ್ತಾ ಬಂದಿದ್ದಾರೆ. ಆದರೆ ಅದರ ಅನುಪಾಲನೆಯಲ್ಲಿ ಕೂಡ ನಾವು ಎಡವಿದ್ದೀವಿ. ಯಾರು ಅಂತಂದ್ರೆ ಪಾಲನೆ ಮಾಡೋರು ನಾವು ಎಡವಿದ್ದೀವಿ. ಆದ್ದರಿಂದ ಬಂಧುಗಳೇ, ಇಂದಿನಿಂದ ನೀವು ಪ್ರಮಾಣ ಮಾಡಬೇಕು. ಪ್ಲಾಸ್ಟಿಕ್ ಅನ್ನ ನಿಷೇಧವನ್ನ ಮಾಡ್ತೀವಿ, ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧವನ್ನ ಮಾಡ್ಕೊಳ್ತೀವಿ ಅಂತಕ್ಕಂಥ ಒಂದು ಪ್ರಮಾಣವನ್ನ ನಾವು ಮಾಡಬೇಕು. ಅದರ ಜೊತೆಗೆ ಮಕ್ಕಳು ಇಂದಿನಿಂದ ತಾವು ಕೂಡ ತಮ್ಮ ತಮ್ಮ ಮನೆಗಳಲ್ಲಿ, ತಮ್ಮ ತಮ್ಮ ಹಳ್ಳಿಗಳಲ್ಲಿ ಸಂದೇಶವನ್ನ ಸಾರಬೇಕು. ಇಂದಿನಿಂದ ಪ್ಲಾಸ್ಟಿಕ್ ಮುಕ್ತ ಹಳ್ಳಿಗಳನ್ನಾಗಿ ನಾವು ಮಾಡುವ ಒಂದು ನಿರ್ಧಾರವನ್ನ ಕೈಗೊಳ್ಳಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಎಲ್ಲ ವಿದ್ಯಾರ್ಥಿಗಳ ಮೇಲಿದೆ. ಅದರ ಜೊತೆಗೆ ನಮ್ಮ ಮೇಲೇನೂ ಕೂಡ ಇದೆ. ಆದ್ರಿಂದ ನಾವು ಹೇಳೋರಾಗ್ತೀವಿ, ಪಾಲನೆ ಮಾಡುವವರಾಗೋದಿಲ್ಲ. ಆದ್ರಿಂದ ನಿಮ್ಮಿಂದ ಏನಾಗಬೇಕು ಅಂತಂದ್ರೆ ಸಂದೇಶ ಹೋಗಬೇಕು, ಅದರ ಅನುಪಾಲನೆ ಕೂಡ ತಮ್ಮಿಂದ ಆಗಬೇಕು. ತಮ್ಮ ಎಲ್ಲ ಮನೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರಿಗೆ, ಎಲ್ಲ ಅಣ್ಣ